ಸಿದ್ದರಾಮಯ್ಯನವರು ಡಿ ಕೆ ಅವರು ಇಬ್ಬರೂ ನಮಗೆ ಎರಡು ಕಣ್ಣಿದ್ದಾಗೆ, ಪಾರ್ಟಿಗೆ, ಸರ್ಕಾರಕ್ಕೆ, ನಮ್ಮ ರಾಜ್ಯಕ್ಕೆ. ಇಬ್ಬರದು ಇವತ್ತಿನ ಏನು ಸರ್ಕಾರ ನಡೆಸ್ತಾ ಇದ್ದೀವಿ, 136 ಜನ ಶಾಸಕರು ಗೆದ್ದಿದ್ದೀವಿ. ನಮ್ಮ AICC ಲೀಡ್ರ್ಗಳು ನಾಯಕತ್ವಕ್ಕೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಗೆದ್ದಿರ್ತಕ್ಕಂಥ ಶಾಸಕರ ಶ್ರಮದ ಜೊತೆಗೆ ಇವರಿಬ್ಬರದ ಕೊಡುಗೆ ಅಪಾರವಾದದ್ದು. ಹಾಗಾಗಿ ಇವರಿಬ್ಬರ ಬಗ್ಗೆ ಪಕ್ಷ ಯಾರನ್ನು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವರದೇ ಆದಂಥ ಒಂದು ಸಿದ್ಧಾಂತಗಳಿದೆ, ಮಾಡಿದ್ದೇವೆ. ಏನಾಗುತ್ತೆ, ಮಾಧ್ಯಮದವ್ರಿಗೂ ವಿರೋಧ ಪಕ್ಷರು ಅನೇಕ ವಿಚಾರಗಳನ್ನ ಕೊಟ್ಟಾಗ ನೀವು ಸಹ ಮಾಡಬೇಕಾಗತ್ತೆ, ಅದನ್ನು ವಿತರಣೆ ಮಾಡಿದ್ದೀರಿ ಅಷ್ಟೇ ಬಿಟ್ಟರೆ ಅವ್ರಿಗೆ ಕೆಲಸ ಏನು ಇಲ್ವಲ್ಲ. ಅವ್ರ ಹಿಂದೆ ಏನು ಗೌರವವಾಗಿ ರಾಜ್ಯದಲ್ಲಿ ಏನು ಆಡಳಿತ ಮಾಡಿಲ್ಲ, ಮುಂದೆ ಏನು ಗುರಿ ಇಲ್ಲ. ಅವರು ಇನ್ನೇನು ನಮ್ಮನ್ನು ಟೀಕೆ ಮಾಡಬೇಕು, ನಮ್ಮ ಪಕ್ಷನ ಕಾಲೆಳಿಬೇಕು, ಇಷ್ಟೇ ಕೆಲಸ. ಹಾಗಾಗಿ ಅಷ್ಟೇ ಬಿಟ್ಟರೆ ಸಿದ್ದರಾಮಯ್ಯನವರು ಡಿ ಕೆ ಅವರು ಇಬ್ಬರ ಮಧ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ನಮ್ಮ ಪಕ್ಷ ಏನು ತೀರ್ಮಾನ ನೆನೆ ತಗೊಂಡಿದ್ದಾರೋ ನಾವಿನ್ನೂ ಅವರ ಇನ್ನೂ AICC ಬಿಡುಗಡೆ ಮಾಡಿಲ್ಲ. ಅವರು ನಾಳೆ ಬಹುಶಃ ಬಿಡುಗಡೆ ಮಾಡ್ತಾರೋ ಅಥವಾ ಈಗ ಬರೀ ರಾಜ್ಯಸಭಾ ಮತ್ತು MLC ವಿಚಾರ ಮಾತನಾಡಿದ್ದೀವಿ ಅಂತಾರೆ, ಅದ್ರ ವಿಚಾರ ಬಿಡುಗಡೆ ಮಾಡ್ತಾರೋ. ನಮ್ಮ ಪಕ್ಷದ ವರಿಷ್ಠರು ಏನು ಸಂದೇಶ ಕೊಡ್ತಾರೋ ಗೊತ್ತಿಲ್ಲ. ಇಬ್ಬರನ್ನು ಕರೆದಿದ್ರು, ಇಬ್ಬರು ಹೋಗಿದ್ದಾರೆ, ಚರ್ಚೆ ಆಗಿದೆ, ಬಂದಿದೆ. ವಿಚಾರ ಬಂದ ಮೇಲೆ ವಿಚಾರ ಏನೊಂದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತ ನಿರ್ಧಾರ ಆಗಿದೆ. ನನಗೇನದು ಗೊತ್ತಿಲ್ಲ ವಿಚಾರ. ನಾನು ಡೆಲ್ಲಿಗೂ ಹೋಗಿರಲಿಲ್ಲ, ನಾನು ಬೆಂಗಳೂರಲ್ಲೇ ಇದ್ದೆ. ಇವತ್ತು ಇಲ್ಲೊಂದು ಕಾರ್ಯಕ್ರಮ ಆಯಿತು, ಸ್ನೇಹಿತರದು ಬಂದಿದೆ, ಯಾವುದೋ ಒಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ, ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ. ನಮಗೆ ಇಲ್ಲಿವರೆಗೆ ರಾಜೀನಾಮೆ ವಿಚಾರನೂ ಗೊತ್ತಿಲ್ಲ ಅಥವಾ ಹೊಸ ನಾಯಕತ್ವ ಘೋಷಣೆನೂ ಗೊತ್ತಿಲ್ಲ. ಬಟ್ ನೆನ್ನೆ ನಾನು TV ವಿಲಿ ನೋಡಿದಾಗ ವೇಣುಗೋಪಾಲರು ಬರೀ ರಾಜ್ಯಸಭಾ ಮತ್ತು MLCಯ ವಿಚಾರ ಚರ್ಚೆ ಮಾಡಿದ್ದೀವಿ ಅಂದದ್ದು ಅಷ್ಟೇ ಗೊತ್ತಿರೋದು. ಉಳಿದಿದ್ದೇನಾರು ಇದ್ದರೆ ಮುಂದುವರೆದು CM ಬದಲಾವಣೆ ಸಾಕಷ್ಟು ಚರ್ಚೆ ಆಗ್ತಾರೆ. ಅದೇ ಏನೇ ಇದ್ರೂ AICCನೇ ತೀರ್ಮಾನ, ಪಕ್ಷನೇ ತೀರ್ಮಾನ. ಹಾಗಾಗಿ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಭದ್ರ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಡಿ ಕೆನೂ ಹೇಳಿದ್ದಾರೆ, ನಮ್ಮಂಥ ಎಲ್ಲ ಶಾಸಕರು ಹೇಳ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ರಾಜ್ಯಸಭಾ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಕರೆದವರ, MLC ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಕರೆದವರ ಗೊತ್ತಿಲ್ಲ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ.